ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅದು ಮಲ್ಲಪ್ಪ ಜ್ಯೋತವರ. ಆತ್ಮೀಯರೇ, ದಿನದ ದಿನಕ್ಕೆ ಸಂಪುಟ ವಿಸ್ತರಣೆ ಕಗ್ಗಂಟಾಗ್ತಾ ಇದೆಯಾ? ಎರಡನೇ ಹಂತದ ಈ ಕಾರ್ಯಕ್ರಮ ನಿಜವಾಗಿಯೂ DKC ಅವರಿಗೆ ನುಂಗಲಾರದ ಬಿಸಿ ತುಪ್ಪ ಆಗ್ತಾ ಇದೆಯಾ ಅನ್ನುವಂಥ ಮಾತು. ಯಾಕಂದ್ರೆ ಮೂಲ ಕಾರಣ ಇಲ್ಲೇ ಸಿದ್ದರಾಮಯ್ಯ ಬೆಂಬಲಿಗರನ್ನು ದೂರ ಸರಿಸ್ತಾ ಇದ್ದಾರೋ ಇಲ್ಲವೋ ಅಥವಾ ತೆಗೆದುಕೊಳ್ತಾರೋ ಇಲ್ಲವೋ ಅನ್ನೋದು ಮೂಲಭೂತ ಪ್ರಶ್ನೆ. ಸಿದ್ದರಾಮಯ್ಯರ ಹೆಜ್ಜೆಯಲ್ಲಿ ಹೆಜ್ಜೆ ಆಗಿದ್ದು DKC ಅವರು ಇನ್ನಷ್ಟು ಹೆಜ್ಜೆ ಹಾಕಬೇಕಾಗಿತ್ತೇನೋ. ಹೊಸ ಹೌದು ಹೆಂಗೆ ಬರಬೇಕು ಮತ್ತೇನೋ ಬರಬೇಕು, ಒಳ್ಳೆಯ ವಿಚಾರಗಳು ಇಲ್ಲಂತಲ್ಲ. ಆದರೆ ಈಗ ಸ್ಥಾಪಿತ ಒಂದು ವ್ಯವಸ್ಥೆ ಅದ. ಸಿದ್ದರಾಮಯ್ಯರ ಜೊತೆಗೆ 70-80 ಜನ ಶಾಸಕರಿದ್ದಾರೆ. ಅದರಲ್ಲಿ ಅವ್ರನ್ನ ಏನೋ ಹೇಗೋ ಮ್ಯಾನೇಜ್ ಮಾಡಿದ್ದರು ಅವರು ಸಿದ್ದರಾಮಯ್ಯವರು. ಅವ್ರ ಹೆಜ್ಜೆ ಇಟ್ಟುಕೊಂಡು ಅವ್ರ ಮುಂದೆ ಹಾಕ್ಕೊಂಡು ಇದನ್ನು ಬಗೆಹರಿಸ್ಕೋಬೇಕಾಗಿತ್ತಲ್ಲ ಇಲ್ಲಿವರೆಗೆ. ಅಷ್ಟೇ ಆ ಹೆಜ್ಜೆ ಸೇಫ್ ಅನ್ನಿಸ್ತದೆ. ಯಾಕಂದರೆ ಹೊಸದೇನೋ ಸಾಹಸ ಮಾಡಲಿಕ್ಕೆ ಹೋದ್ರೆ ಈಗ ಸಮಯ ಭಾಳಿಲ್ಲ. ಇದ್ದಂಥ ಈ ಹಳೆಯ ಜನರಲ್ಲಿ ಒಂದು 4 ಜನರು 5 ಜನರು ಹೊಸಬ್ರನ್ನ ಹಾಕ್ಕೊಂಡು ಹೋಗುವಂಥದ್ದು ಚಾನಲ್ನಲ್ಲಿ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಅಷ್ಟು ಸುಲಭವಾಗಿ ತಮ್ಮ ಹಿಡಿತವನ್ನು ಬಿಟ್ಟುಕೊಡೋದಿಲ್ಲ. ಏನೋ ಮುಖ್ಯಮಂತ್ರಿ ಸ್ಥಾನ ಯಾವುದೋ ಕಾರಣಕ್ಕಾಯಿತು ಬಿಟ್ಟುಕೊಟ್ಟರು. ಆ ಸಂದರ್ಭದಲ್ಲಿ ಅವ್ರಿಗೂ ಅನಿವಾರ್ಯ ಆಯ್ತೇನೋ. ಆದರೆ ಅವರು ಬಿಡು ಮನಸ್ಸು ಇರಲಿಲ್ಲ, ಇವತ್ತಿಗೂ ಇಲ್ಲ. ಹೀಗಾಗಿ ಅವರು ಅಟ್ಲೀಸ್ಟ್ ನಾನು ಹೇಳುತ್ತೆ ಇದ್ರ ಮೇಲೆ ಇರಲಿ, ಈ ಒಂದು ಕ್ಯಾಬಿನೆಟ್ ಮೇಲೆ ಇರಲಿ ಅನ್ನೋ ದೃಷ್ಟಿ ಇಟ್ಕೊಂಡು ಸೆಂಟ್ರಲ್ಗೆ ಹೋಗಲಾರದೆ ಇಲ್ಲೇ ಉಳಿದಿದ್ದಾರೆ. ನಮ್ಮ ರಾಜಕೀಯ ಸುತ್ತ ಉಳಿಬೇಕಪ್ಪ ಅನ್ನೋ ಕಾರಣಕ್ಕಾಗಿ ಇದನ್ನು ಸೂಕ್ಷ್ಮ ಅರ್ಥ ಮಾಡ್ಕೊಂಡಂಥ ಅರ್ಥ ಮಾಡಿಕೊಳ್ಬೇಕಾದಂಥ DKC ಅವರು ಅನಗತ್ಯ ತಮ್ಮ ಬನವನ್ನು ತಮ್ಮ ಬನಕ್ಕೆ ಆದ್ಯತೆ ಕೊಡಲಿ, ಅವ್ರು ತಮ್ಮ ಬನಕ್ಕೆ ಆದ್ಯತೆ ಕೊಡಲಿ. ಆದರೆ ಈ ಸದ್ಯದ ಮಟ್ಟಿಗೆ ಭಾಳ ಕಷ್ಟದ ವಿಷಯ ಅದು ಅಂತ. ಯಾಕಂದ್ರೆ ಮೊದಲನೇದಾಗಿ ಸಮಯ ಇಲ್ಲ, ಎರಡನೇದಾಗಿ ಕೆಲಸಗಳನ್ನ ಮಾಡಬೇಕಾಗಿದೆ ಇವತ್ತು. ಈಗ ನೋಡ್ರಿ, ಕೃಷ್ಣೇಗೌಡರ ಜೊತೆಗೆ ಅದ್ರ ಜೊತೆಗೆ ಈ ನಮ್ಮ ಜಮೀರ್ ಅಹಮದ್ ಅವ್ರ ಜೊತೆಗೆ ಅದ್ರ ಜೊತೆಗೆ ಮತ್ತು ಇನ್ನುಳಿದ ನಮ್ಮ ರಾಮಲಿಂಗಾರೆಡ್ಡಿ ಅವ್ರ ಜೊತೆ ಮೊದಲು ಆರಂಭ ಆಯಿತು. ಇನ್ನೂ ಅನೇಕ ಜೊತೆ ಮುಂದೆ H.C. ಮಾದೇವಪ್ಪರ ವಿರೋಧವಾಗಿ ಕೆಲವೊಂದು ಮಾತುಗಳು ಕೇಳಿ ಬರ್ತಾ ಇದ್ದಾವ. H.C. ಮಾದೇವಪ್ಪರ ಜೊತೆಗೆ ಅದೇ ಇನ್ನೂ ಅನೇಕ. ಸತೀಶ್ ಅವ್ರ ವಿಷಯದಲ್ಲೇ ಜಾನ್ ನಡೆ ಮಾಡಿದರು. ಅದೇ ನಡೆಯನ್ನು ಇಲ್ಲೂ ವಹಿಸಬೇಕಾಗಿತ್ತು. ವಹಿಸ್ಕೊಂಡ ಎಲ್ಲರಿಗೂ ಒಂದಷ್ಟು ಏನೊಪ್ಪ ಕೊಟ್ಕೊಂಡು ಹೋಗಿ ಅದ್ರಲ್ಲಿ ತಮ್ಮ